ಕೆ ಶಿವಕುಮಾರ್ ಅವರು ವಿದೇಶಿ ಪ್ರಯಾಣದಲ್ಲಿದ್ದಾಗ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ನಂತರದಲ್ಲಿ ಅದು ಆಗಿರೋ ಎಸ್ ಟಿ ಇವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಂತರ ಆಗಿದ್ದಂಥವ್ರು ಜಿ ಪರಮೇಶ್ವರ್ ಅವ್ರ ಮನೆಯಲ್ಲಿ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಕ್ಕಂಥದಕ್ಕೆ ನನಗೆ ಯಾವುದೇ ವಿಧವಾದ ಸಂಬಂಧ ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಒಂದು ದುಷ್ಟ ಶಕ್ತಿಗಳ ನಾಶ ಆಗ್ಲಿ ಅಂತ ಹೇಳಿ ಅದಕ್ಕಾಗಿ ನೋಡಿ, ಆರೋಪ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ರೀ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ್ರ? ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವ್ದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನ ಹೋಗ್ತಕ್ಕಂತಹದ್ದು ಒಬ್ಬ ದೈವ ಭಕ್ತ. ಯಾರೋ ಒಬ್ರು ಜ್ಯೋತಿಷಿ ಅವರು ಹೇಳಿದಂತ ಮಾತಿಗೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನು ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ. ಡಿ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರಯಾಣದಲ್ಲಿದ್ದಾಗ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ನಂತರದಲ್ಲಿ ಅದು ಆಗಿರೋ ಎಸ್ ಟಿ ಇವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಂತರ ಆಗಿದ್ದಂಥವ್ರು ಜಿ ಪರಮೇಶ್ವರ್ ಅವ್ರ ಮನೆಯಲ್ಲಿ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಕ್ಕಂಥದಕ್ಕೆ ನನಗೆ ಯಾವುದೇ ವಿಧವಾದ ಸಂಬಂಧ ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಒಂದು ದುಷ್ಟ ಶಕ್ತಿಗಳ ನಾಶ ಆಗ್ಲಿ ಅಂತ ಹೇಳಿ ಅದಕ್ಕಾಗಿ ನೋಡಿ, ಆರೋಪ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ರೀ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ್ರ? ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವ್ದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನ ಹೋಗ್ತಕ್ಕಂತಹದ್ದು ಒಬ್ಬ ದೈವ ಭಕ್ತ. ಯಾರೋ ಒಬ್ರು ಜ್ಯೋತಿಷಿ ಅವರು ಹೇಳಿದಂತ ಮಾತಿಗೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನು ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ. ಡಿ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರಯಾಣದಲ್ಲಿದ್ದಾಗ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ನಂತರದಲ್ಲಿ ಅದು ಆಗಿರೋ ಎಸ್ ಟಿ ಇವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಂತರ ಆಗಿದ್ದಂಥವ್ರು ಜಿ ಪರಮೇಶ್ವರ್ ಅವ್ರ ಮನೆಯಲ್ಲಿ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಕ್ಕಂಥದಕ್ಕೆ ನನಗೆ ಯಾವುದೇ ವಿಧವಾದ ಸಂಬಂಧ ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಒಂದು ದುಷ್ಟ ಶಕ್ತಿಗಳ ನಾಶ ಆಗ್ಲಿ ಅಂತ ಹೇಳಿ ಅದಕ್ಕಾಗಿ ನೋಡಿ, ಆರೋಪ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ರೀ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ್ರ? ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವ್ದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನ ಹೋಗ್ತಕ್ಕಂತಹದ್ದು ಒಬ್ಬ ದೈವ ಭಕ್ತ. ಯಾರೋ ಒಬ್ರು ಜ್ಯೋತಿಷಿ ಅವರು ಹೇಳಿದಂತ ಮಾತಿಗೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನು ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ.